ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಕಾಂಗ್ರೆಸ್ಸಿನ 4 ಮಂದಿ ನಾಯಕರು ಡುಯೆಟ್ ಸಾಂಗ್ ಹಾಡುದ್ರಾಗ ಫುಲ್ ಬ್ಯುಸಿ ಆಗ್ಬಿಟ್ಟಾರ. ಇಬ್ರು ನಾಯಕರು ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ಅಂತ ಹಾಡ್ಲಿಕತ್ತಾರ. ಮತ್ತಿಬ್ರು ನಾನು ನೀನು ಒಂದಾದ ಮೇಲೆ ಪವರ್ ಶೇರಿಂಗ್ ಪಕ್ಕಾ ಪಡ್ಕೊಳ್ಳುವೆ ಅಂತ ಹಾಡ್ಲಿಕತ್ತಾರ ನೋಡ್ರಪ್ಪ. ಮೊದಲಿಗೆ ಜಿದ್ದಿಗೆ ಬಿದ್ದಂಗ ಒಬ್ರಿಗೊಬ್ರು ಸ್ಟೇಟ್ಮೆಂಟ್ ಕೊಡ್ಲಿಕತ್ತಿರುವಂತಹ ಮಂತ್ರಿ ಆದ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರದ್ದು ವಿಷಯ ನೋಡೋಣ. ಈಗ ನಿನ್ನೆ ಅಂತೂ ನೋಡೇ ಬಿಟ್ಟಿರಿ ನೀವು. ಅವನು ಇಲ್ಲಿ ಬಂದ ಮಾತಾಡ್ಲಿಕ್ಕ ನಮ್ಮ ಕ್ಷೇತ್ರಗಳದಾವ, ಇವೆಲ್ಲ ಸರಿ ಇರುದಿಲ್ಲ, ಇಲ್ಲಿ ಬಂದ ಮಾತಾಡ್ಲಿಕ್ಕೆ ಅವನಿಗೆ ಯಾರು ಅಧಿಕಾರ ಕೊಟ್ಟಿಲ್ಲ ಅಂತ ಏಕವಚನದಾಗೆ ಎಸ್ ಮಲ್ಲಿಕಾರ್ಜುನ್ ಅವ್ರು ಜಮೀರ್ ಅಹಮದ್ ಖಾನ್ಗೆ ಅಂದಿದ್ದು ನೀವೆಲ್ಲರೂ ಕೇಳಿರಿ ನಮ್ಮ ಮಿರ್ಚಿ ಮಂಡಕ್ಕಿದಾಗ. ಅದ್ರ ಕಂಟಿನ್ಯೂಯೇಷನ್ ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರ ಗೊತ್ತಾ? ಟಿಕೆಟ್ ಕೊಡ್ಲಿಕ್ಕೆ ನನಗಾಗ್ತೈತೇನು? ಆಗೋದಿಲ್ಲ. ಟಿಕೆಟ್ ಕೊಡುದು ಹೈಕಮಾಂಡ್. ಆದ್ರ ಅಲ್ಪಸಂಖ್ಯಾತರೇನು ಮೊದಲನೇ ಸಲ ಇಲ್ಲಿ ಟಿಕೆಟ್ ಕೇಳಾಕತ್ತಿಲ್ರಪ್ಪ. ಮನಾರಿಲಿ 80,000 to 90,000 ಮಂದಿ ಅಲ್ಪಸಂಖ್ಯಾತ ಮತದಾರದಾರ. ವಾದ ಚುನಾವಣೆ ಟೈಮ್ನ್ಯಾಗ ಸ್ವತಃ ಶಾಮನೂರು ಶಿವಶಂಕರಪ್ಪನವ್ರು ಏನ್ ಹೇಳಿದ್ರ ಗೊತ್ತಾ ಅಂತ ನೆನಪು ಮಾಡ್ಯಾರ ಇವ್ರು. ಇದು ನನ್ನ ಕಡಿ ಚುನಾವಣೆ ಐತಿ, ಮುಂದಿನ ಸಲ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ನಿಂದ್ರಸ್ರಿ, ಬೇಕಾದ್ರೆ ನಾನೇ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ರಂತ. ಆದ್ರೆ ಏನ್ ಮಾಡೋದು ಹೇಳ್ರಿ? ಈಗ ಮಾತು ಕೊಟ್ಟವ್ರು ಈಗಿಲ್ಲ, ತೀರ್ ಹೋಗ್ಯಾರ. ಹಿಂಗಾಗಿ ಈ ಮಾತು ನಡೆಸ್ಕೊಡೋರು ಯಾರು, ಈಡೇರಿಸ್ಕೊಡೋರು ಯಾರು? ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗ್ತೈತೋ ಗೊತ್ತಿಲ್ಲ. ಅವ್ನ ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ? ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು. ಅವ್ನ ಯಾರು ಬಂದು ಇಲ್ಲಿ ಮಾತಾಡಕ್ಕೆ? ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ನಾವು ಕೇಳಿದ್ದೀವಿ, ಭಾಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಭಾಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಅವರು ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ಇನ್ನು DCM DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರು ಏನು ಅನ್ಯೋನ್ಯತೆ, ಏನು ಬಾಂಧವ್ಯ ಅವರಿಬ್ಬರ ನಡುವ ದೆಹಲಿದಾಗೆ ಉಳ್ಕೊಂಡಿದ್ರಲ್ಲ DKಶಿ ಅವರು. ಇದು ಅದಕ್ಕೆ ಇರ್ಲಿ ಪರವಾಗಿಲ್ಲ, ಅವರು ನಾಳೆ ಬರ್ಲಿ ಆರಾಮಾಗಿ, ಇಲ್ಲದಿವಲ್ಲ ನಾವೆಲ್ಲ ನೋಡ್ಕೊಳಕ್ ಅವ್ರ ಪರವಾಗಿ ನಾವ್ ಅದಿವಲ್ಲ ಅಂತ ಫುಲ್ಲು ಭರವಸೆಯ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಆಡಿದ್ರ ಇವರು ಅಷ್ಟ ಪ್ರೀತಿ, ಅಷ್ಟೇ ಆತ್ಮೀಯತೆ, ಅವ್ರು ನಮ್ಮ ಆತ್ಮೀಯರು, ನಾವೆಲ್ಲ ಬಹಳ ಖಾಸ ದೋಸ್ತದೀವಿ ಅಂತ ಹೇಳಿ ಏನ್ ಇಬ್ಬರದು ಡುಯೆಟ್ ಸಾಂಗ್ ಕೇಳ್ಬೇಕು ನೀವು. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು, ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂಥ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. DCM ಪುರಾಗ ನಾವು ಇದೀವಿ, ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಆರಾಮಾಗಿ ಬರಲಿ. ಅಷ್ಟೇ ಅಲ್ರಪ್ಪ, ಇವತ್ತು ಮತ್ತೊಂದು ಸ್ಪೆಷಾಲಿಟಿ ಅದ. ಏನ್ ಹೇಳ್ರಿ? KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇವತ್ತಿಗೆ 6 ವರ್ಷ ಆಯ್ತಂತ ನೋಡ್ರಿ. ಅದರ ಸಲುವಾಗಿ ಇವತ್ತು ಒಂದು ಎಲ್ಲಾ ಶಾಸಕರಿಗೆ ಔತಣ ಕೂಟವನ್ನ ಏರ್ಪಡಿಸ್ಯಾರ. ಅಂದ್ರ DK ಶಿವಕುಮಾರ್ ಅವರಿಗೆ ಬೇಕಾದಂತಹ ಎಲ್ಲಾ ಶಾಸಕರು ಊಟದ ನೆಪದಾಗ ಸೇರ್ತಾರ. ಅಂದ್ರ ಅಲ್ಲಿ ಏನೋ ಮಹತ್ವದ ಘೋಷಣೆ ಆಗಬಹುದು, ಇನ್ನೇನೋ ಸೀಕ್ರೆಟ್ ಆಗಿ ಚರ್ಚೆ ಆಗಬಹುದು, ಏನೇನೋ ಅದ ನೋಡ್ರಪ್ಪ ಲೆಕ್ಕಾಚಾರ. ಒಂದ್ ಕಡೆ ರಾಜಕೀಯ ಲೆಕ್ಕಾಚಾರ, ಪವರ್ ಶೇರಿಂಗ್ ಗದ್ಲ. ಹಿಂಗಾಗಿ ಈ ಒಂದು ಏನ್ ಮೀಟಿಂಗ್ ಐತಲ್ಲ, ಶಾಸಕರ ಮೀಟಿಂಗ್ ಬಹಳ ಕುತೂಹಲ ಕೆರಳಿಸ್ಲಿಕ್ಕತ್ತದ. ನಿಮಗ್ ನೆನಪಿರ್ಬಹುದು, ಒಂದ್ ಸ್ವಲ್ಪ ದಿನದ ಹಿಂದ ಈ KPCC ಅಧ್ಯಕ್ಷ ಪಟ್ಟ ಸಾಕು ಅನ್ನೋ ಮಾತನ್ನ DK ಶಿವಕುಮಾರ್ ಅವ್ರು ಆಡಿದ್ರು, ನೆನಪೈತ? ಹಿಂಗಾಗಿ 6 ವರ್ಷ ಪೂರೈಸಿದ ಮೇಲೆ ಏನಾರ ಡಿಸ್ಕಷನ್ ಆಗುವಂಥದ್ದು ಅಥವಾ ಏನಾರ ಘೋಷಣೆ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಫುಲ್ ಎಲ್ಲಾರ ಕಣ್ಣೀಗ ಅಲ್ಲೇ ಐತಿ ನೋಡ್ರಿ. ಒಟ್ಟಿನ್ಯಾಗ ಈ 4 ಮಂದಿ ನಾಯಕರು ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಆಗಿರಬಹುದು, CM ಸಿದ್ದರಾಮಯ್ಯನವ್ರಿಗಾಗಿರಬಹುದು, ತಲಿಬ್ಯಾನಿ ತಂದಿಟ್ಟಿದ್ದಂತೂ ಖರೆ ಅದ. ಇದನ್ನ ಹೆಂಗ ಬಗೆಹರಿಸ್ತಾರಂತ ನೋಡೋಣ. ಆದ್ರೆ ಇಲ್ಲಿ ಮತ್ತೊಬ್ರು ಪಾಪ ತಮ್ಮ ಅಳಲನ್ನು ತೋಡ್ಕೊಳ್ಳಿಕತ್ತಾರ ವಿಧಾನಸಭೆದಾಗ. ನೋಡ್ರಿ, ಬೇಸಿಕ್ ಫೆಸಿಲಿಟಿ, ಮೂಲಭೂತ ಸೌಲಭ್ಯ ಬೇರೆ ಏನು ಕೊಟ್ಟಿಲ್ಲ ಅಂದ್ರೂ ಕಡಿಕ ಕುಡಿಲಿಕ್ಕೆ ಶುದ್ಧ ನೀರ ಸಿಗ್ಬೇಕು.
ಆದ್ರೆ ಇಲ್ಲಿ ನೋಡ್ರಪ್ಪ, ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲಿನ ಮಂದಿಗೆ ಎಷ್ಟು ಕಲುಷಿತ ನೀರದಾವ ಅಂತ ಹೇಳಿ ಸಾಕ್ಷಿ ಸಮೇತ 2 ಬಾಟಲ್ಗಳನ್ನು ಹಿಡ್ಕೊಂಡು, ಒಂದು ಬಾಟಲ್ನ್ಯಾಗ ಬೆಂಗಳೂರಿನ ನೀರು ನೋಡ್ರಿ ಎಷ್ಟು ಸ್ವಚ್ಛ ಐತಿ ಅಂತ ತೋರಿಸ್ಕೋತ, ಮತ್ತೊಂದು ಬಾಟಲ್ನ್ಯಾಗ ಇಷ್ಟು ಇಂಥ ಕೆಟ್ಟ ನೀರನ್ನ ಬಳಸ್ಬೇಕಾ, ಕುಡಿಯೋ ನೀರು ಸಲುವಾಗಿ ಒಂದ್ ಏನರೇ ಶಾಶ್ವತ ಪರಿಹಾರ ಒದಗಿಸಿ ಕೊಡುವಂಗ ಮಾಡ್ರಿ ಅಂತ ಹೇಳಿ ಮುಳಬಾಗಿಲು ಕ್ಷೇತ್ರದ ಶಾಸಕ ಮಂಜುನಾಥ್ ಅವರು ಪಾಪ ಕೇಳ್ಕೊಳ್ಳಿಕತ್ತಾರ ವಿಧಾನಸಭೆದಾಗ. ಇದು KC ವ್ಯಾಲಿ ನೀರು, ಇದು ಬೆಂಗಳೂರು ನೀರು. ಮಾನ್ಯ ನಮ್ಮ DK ಶಿವಕುಮಾರ್ ಕೊಡ್ತಕ್ಕಂಥ ಬೆಂಗಳೂರು ನೀರು ಇದು ಚಿಕ್ಕಬಳ್ಳಾಪುರ ಕೋಲಾರ ಕೊಡ್ತಕ್ಕಂಥ ಇದು ನಿಮ್ಮ ಗಿಫ್ಟ್ ನೀರು. ನೀವು ನಿಜವಾಗ್ಲೂ ಇದ್ರ ಬಗ್ಗೆ ಅರಿವಿದ್ರೆ, ಇದ್ರ ಬಗ್ಗೆ ನಮಗೆ ಜ್ಞಾನ ಅಂತ ಇದ್ರೆ ನಮ್ಮನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಬಿಟ್ಟವ್ರಿ. ಬಟ್ ನಾವು ಕೊಡ್ಬೇಕಂತ ಕರ್ತವ್ಯನ ನಾವು ಮಾಡ್ತಾ ಇಲ್ಲ. ನಾವು ಕೈ ಮುಗಿದು ನಿಮ್ಗೆ ಕೇಳ್ತಾರ ಸರ್ಕಾರಕ್ಕೆ ಒಂದೇ, ನೀವು ನೀರು ಕೊಟ್ಟಿದ್ದೀರಿ, ಕೊಳಚೆ ನೀರು ಕೊಟ್ಟಿದ್ರಿ. ಇದೇ ಕಾವೇರಿ ವಾಟರ್ ಅಲ್ಲ, ತುಂಗಭದ್ರಾ ವಾಟರ್ ಅಲ್ಲ, ಕೊಳಚೆ ನೀರು ಕೊಟ್ಟಿದ್ರಿ. ಆ ಕೊಳಚೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು. ಈಗ ಬೇರೆ ಕೇಳ್ತಾ ಇಲ್ಲ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೇಳ್ತಾ ಇರೋದು ಕೊಳಚೆ ನೀರು ಕೊಟ್ಟಿದ್ರಿ, ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇರೋದು. ಮಾನ್ಯ ಸಭಾಧ್ಯಕ್ಷೆ ಉತ್ತರವನ್ನ ಒದಗಿಸಿದ್ದಾರೆ. ಬಹುಶಃ ನಾನು ಈ ಸದನ ಬಂದಾಗಿಂದ ಕೂಡ ಇದು 4ನೇ ಪ್ರಶ್ನೆ ತಮಗೆ ಕೇಳ್ತಾ ಇದ್ದೀನಿ. ಏನಂತಂದ್ರೆ KC ವ್ಯಾಲಿ HN ವ್ಯಾಲಿ ಕೊಟ್ಟಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ ಸರ್ಕಾರದ್ದು, ಅದು ತುಂಬಾ ಧನ್ಯವಾದಗಳು. ಆದ್ರೆ ನಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಇದರ ಪೂರಕವಾಗಿ ವಿಷಯವನ್ನ ಸಪ್ಲೈ ಮಾಡ್ತಾ ಇರೋದು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇದು ಶುದ್ಧೀಕರಣ ಮಾಡದೆ ನೀರನ್ನ 3ನೇ ಹಂತ ಶುದ್ಧೀಕರಣ ಮಾಡಿದ ನೀರನ್ನು ಬಿಟ್ರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ವಿಷಯವನ್ನ ಕೊಡ್ತಕ್ಕಂಥ ಪರಿಸ್ಥಿತಿನ ಒದಗಿಸ್ತಾ ಇದೀವಿ. ಮಾನ್ಯ ಸಭಾಧ್ಯಕ್ಷೆ, ತಾವು ಉತ್ತರವನ್ನ ಕೊಟ್ಟಿದ್ದೀರಿ. ಇದನ್ನ ಯಾವುದೇ ರೀತಿ ನಾವು ವ್ಯವಸಾಯಕ್ಕೆ ಉಪಯೋಗಿಸಿಲ್ಲ ಅಂತ ಹೇಳಿದೀವಿ. ಮೊನ್ನೆ ಮಳೆ ಬಂದಾಗ ಏನೋ ದೇವರ ಕೃಪೆಯಿಂದ ಅಷ್ಟು ನೀರು ತುಂಬಿತು, ಅದ್ರ ಜೊತೆ ನಿಮ್ಮ ನೀರು ತುಂಬಿತು. ಈ 2 ನೀರು ಬಿಡ್ಲಿಕ್ಕೆ ನಮ್ಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ, ತರಕಾರಿ ಬೆಳಿಲಿಕ್ಕೆ. ಆದ್ರೆ ಇದು ನೇರವಾಗಿ ಅಂತರ್ಜಲಕ್ಕೆ ಹೋಗಿ ಇದು ವಿಶ್ವವಾಗಿ ಪರಿವರ್ತನೆ ಆಗ್ತಾ ಇದೆ. ಇವೇನಾಗಿದೆ, ಕೊಟ್ಟಿದ್ದು ಈ ಒಂದು ಇದನ್ನ ವ್ಯವಸ್ಥೆ ನೀವು ಕೊಟ್ಟಿದ್ದೀರಿ. ಆದ್ರೆ 3ನೇ ಹಂತ ಶುದ್ಧೀಕರಣ ಮಾಡದೆ ಕೊಟ್ರೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ವಿಷವನ್ನು ಕೊಟ್ಟಿರ್ತಕ್ಕಂಥ ಗಳಿಗೆ ತಮಗೆ ಸಲ್ತ ಅಂತ ನಾನು ಬೆಳಕಿಗೆ ಬಯಸ್ತೀನಿ. ಅಧ್ಯಕ್ಷ, 1 ನಿಮಿಷ ಅಧ್ಯಕ್ಷ, ದಯವಿಟ್ಟು ಗಂಭೀರ. ದಕ್ಷಿಣ ಕನ್ನಡದಲ್ಲಿ ಎಂಡೋ ಸ್ವಲ್ಪ ಏನಂತ ನೀವು ಮಾಡಿದಾಗ ಇವತ್ತು ಏನಾಗಿದೆ ಪರಿಸ್ಥಿತಿ ತಮಗೆ ಗೊತ್ತಿದೆ. ಇವತ್ತು ನಮ್ಮ ಪೀಳಿಗೆ ಮಕ್ಕಳಿಗೆ ಇವರು ವಿಷ ಕೊಡ್ತಾ ಇದ್ದಾರೆ ಸಭಾಧ್ಯಕ್ಷ. ಆಯ್ತು, ವಿಷ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 4ರಿಂದ 8 ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ. ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ನಾವು ಏನೋ ನಿಮ್ಮ ಶಾಸಕರನ್ನ, ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಮ್ಗೆ ಮೋಸ ಮಾಡ್ತಾ ಇದ್ದೀರಾ. ಅವಾಗ್ಲೇ ಹೇಳ್ದಂಗ CM ಸಿದ್ದರಾಮಯ್ಯನವರಿಗೆ 4 ಮಂದಿ ನಾಯಕರು ಒಂದು ತರ ಟೆನ್ಷನ್ ಕೊಟ್ರೆ, ಇಲ್ಲಿ ಈ ಶಾಸಕರು ಅಭಿವೃದ್ಧಿ ಸಲುವಾಗಿ ಸಮಸ್ಯೆನ ಪರಿಹರಿಸ್ಲಿಕ್ಕ ಇವ್ರು ಕೇಳ್ಕೊಳಿಕತ್ತಾರ. ಏನ್ರಿ CM ಸಿದ್ದರಾಮಯ್ಯನವ್ರ ಮುಂದೆ ಎಷ್ಟ್ ಹೇಳ್ರಿ ಟೆನ್ಷನ್? 1 2 ಕಡೆ ಪವರ್ ಶೇರಿಂಗ್ ಗದ್ಲ, ಕುರ್ಚಿ ಕಿತ್ತಾಟ, ಇನ್ನೇನ್ ಮುಗಿಲಿಕ್ ಬಂದದ, ಇನ್ನ ಯಾವಾಗ ಕುರ್ಚಿ ಬಿಟ್ ಕೊಡ್ತೀರಿ ಅಂತ ಕೇಳ್ಲಿಕತ್ತಾರ. ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆ ಸಲ ಗದ್ಲ, ಇನ್ನೊಂದ್ ಕಡೆ ಮಂದಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರಂತ ಅವರು ಬೇಡಿಕೆಗಳನ್ನು ಇಡೋದು, ಶಾಸಕರು ಅನುದಾನ ಬಜೆಟ್ ಸಾಲದ ಹೊರೆ. ಏನ್ರಿ ಕೇಳಿದ್ರೆ ನನಗೆ ಟೆನ್ಷನ್ ಆಗ್ಲಿಕತ್ತದ. ಪಾಪ ಮತ್ತು CM ಸಿದ್ದರಾಮಯ್ಯನವರು ಟೆನ್ಷನ್ ಆಗುದಿಲ್ರೆ? ಇದೇ ಟೆನ್ಷನ್, ಇದೇ ಸಿಟ್ಟನ್ಯಾಗ ಪಾಪ ಸ್ಟೇಜ್ ಮೇಲೆ ಒಬ್ಬ ಪಾಪ ಬೊಕ್ಕೆ ಕೊಡ್ಲಿಕ್ಕೆ ಬಂದವನಿಗೆ ಎಲ್ಲ ಸಿಟ್ಟು ಟೆನ್ಷನ್ ಅವ್ರ ಮೇಲೆ ಹಾಕಿ ಬೊಕ್ಕೆ ತಗೊಂಡು ಎತ್ತಿ ಒಗದೇ ಬಿಟ್ರು. ಬುದ್ಧಿಮಿತಿ ಇರ್ಬೇಕಲ್ಲ ಯಾವತ್ತೂ. ಫಂಕ್ಷನ್ ಮಾಡಿರ್ತೀರಿ, ಒಂದು ಶಿಸ್ತಿರಲ್ಲ. ಮಾಡಿದೆ ನಾನ್ಸೆನ್ಸ್. ಸುಮ್ನ ಮಜಾಕ್ ಮಾಡಿದಾರೆ. ಸಿದ್ದರಾಮಯ್ಯನವ್ರು ಈ ವಿಡಿಯೋ ಐತಲ್ಲ, ಹಳಿದ ವಿಡಿಯೋ ಐತಿ, ಆದ್ರೆ ಈಗ ಇದಕ್ಕೆ ಮರುಜೀವ ಬಂದೈತಿ, ಮತ್ತೊಮ್ಮೆ ವೈರಲ್ ಆಗ್ಲಿಕ್ಕತ್ತದ. ಅದಕ್ಕೆ ಸುಮ್ಮನೆ ನಿಮಗ್ ತೋರಿಸ್ತೆ. ಆದ್ರ ಸಿದ್ದರಾಮಯ್ಯನವ್ರ ಸಿಟ್ಟು, ರೋಷ, ವೇಷ ಇದೆಲ್ಲ ನೀವು ಏನ್ ನೋಡಿಲ್ಲೇನ್ರಿ? ಇದೇನು ಹೊಸ ವಿಚಾರ ಏನ್ ಹೇಳ್ರಿ? ಇದು ಮತ್ತೊಮ್ಮೆ ಮರುಕಳಿಸಿದ್ರು, ಮತ್ತೊಮ್ಮೆ ರಿಪೀಟ್ ಆದ್ರು ಅದ್ರಾಗ ಏನೂ ಆಶ್ಚರ್ಯ ಇಲ್ಲ. ಯಾಕಂದ್ರ ಸಿದ್ದರಾಮಯ್ಯನವ್ರಿಗಿರುವಂತಹ ಟೆನ್ಷನ್ಗಳೇ ಅಷ್ಟದಾವ. ಆದ್ರೂ ಆ ದರ್ಪ, ದೌಲತ್ತು, ಅಧಿಮಾಕು, ಸ್ಟೇಜ್ ಮೇಲೆ ಏನ್ ಅಧಿಕಾರಿಗಳಿರ್ಲಿ, ಜಿಲ್ಲಾಧಿಕಾರಿಗಳಿರ್ಲಿ, ಪಾಪ ಬೊಕೆ ತಂದು ಕೊಟ್ಟವ್ರಿಗಿರ್ಲಿ, ಇಲ್ಲ DKC ಅವ್ರಂತ ಯಾರೇ ಘೋಷಣೆ ಒದರ್ಗೂ ಸಿಟ್ಟು ಬರ್ತೈತಿ ಅವ್ರಿಗೆ. ಏನ್ ಮಾಡೋದು ಹೇಳ್ರಿ? ಸಿಟ್ಟು ಕಂಟ್ರೋಲ್ ಆಗಲಾಗ್ಯದ ಅವ್ರಿಗೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.